ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ದೀಪಾಸ್ ಅಡುಗೆ ಕತೆಗೆ ಸ್ವಾಗತ. ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡೋದು ಹೇಗಂತ ಹೇಳ್ತೀನಿ. ಮೊದಲಿಗೆ ಅಕ್ಕಿ ತೊಗೊಂಡಿದ್ದೀನಿ, ಕ್ಯಾರೆಟ್, ಬೀನ್ಸ್, ವಟಾಣಿ, ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಟೊಮೆಟೊ, ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ಪಲಾವ್ ಎಲೆ, ಚಕ್ರ ಮೊಗ್ಗು, ಲವಂಗ, ದಾಲ್ಚಿನ್ನಿ, ಏಲಕ್ಕಿ ತೊಗೊಂಡಿದ್ದೀನಿ. ಇವಾಗ ಡ್ರೈ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ, ಕೊತ್ತಂಬರಿ, ಕರಿಬೇವು. ಇವಾಗ ಒಂದು ಕುಕ್ಕರ್ಗೆ 4 ಸ್ಪೂನ್ ಆಗುವಷ್ಟು ಆಯಿಲು, 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ. ಸ್ವಲ್ಪ ಕಾದ ನಂತರ ಗೋಡಂಬಿ ಫ್ರೈ ಆದ ನಂತರ ಈಗ ಎಲ್ಲ ಸ್ಪೈಸಸ್ ಹಾಕೋಣ. ಸ್ವಲ್ಪ ಫ್ರೈ ಮಾಡಿ ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ವೆಜಿಟೇಬಲ್ಸ್ನ ಹಾಕ್ತಾ ಇದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಕರಿಬೇವು ಹಾಕಿ ಮಿಕ್ಸ್ ಮಾಡೋಣ. ಟೊಮೊಟೊ ಹಾಕಿದ್ದೀನಿ, ಒಂದು 4 ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಡ್ರೈ ಮಸಾಲ ಪೌಡ್ರನ್ನೆಲ್ಲ ಇದರಲ್ಲೇ ಹಾಕ್ತಾ ಇದ್ದೀನಿ. ಅಕ್ಕಿನ ತೊಳೆದು ಒಂದು 5 ನಿಮಿಷ ನೀರಲ್ಲಿ ನೆನೆ ಇಟ್ಟಿದ್ದೆ. ಬಾಸುಮತಿ ಅಕ್ಕಿ 3 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ನಾನು. 3 ಕಪ್ ಅಕ್ಕಿಗೆ ನಾನಿವಾಗ 5 ಕಪ್ ಆಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ನೀರು ಹಾಕಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬಂದ ನಂತರ 3 ಸ್ಪೂನ್ ಆಗುವಷ್ಟು ಉಪ್ಪು ಆಮೇಲೆ ಕೊತ್ತಂಬರಿ ಹಾಕಿ ಕುಕ್ಕರ್ನ ಮುಚ್ಚಿ ಈಗ ರಾಯ್ತ ಮಾಡೋಣ. ರಾಯ್ತಕ್ಕೆ ಸ್ವಲ್ಪ ಮೊಸರು ತಗೊಂಡು ಇದನ್ನು ಬೀಟ್ ಮಾಡೋಣ. ಬೀಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಸೌತೆಕಾಯಿ, ಈರುಳ್ಳಿ, ಸ್ವಲ್ಪ ಟೊಮಾಟೊ, ಕೊತ್ತಂಬರಿ, ಒಂದು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು. ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಇವಾಗ ಒಗ್ಗರಣೆಗೆ ಎಣ್ಣೆ ಕಾಯಕ್ಕಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಇಂಗು ಹಾಕಿದ್ದೀನಿ. ಮಿಕ್ಸ್ ಮಾಡಿ ಇದಕ್ಕೆ ಒಗ್ಗರಣೆ ಹಾಕೋಣ. ಇವಾಗ ಕುಕ್ಕರ್ ವಿಸಿಲ್ 2 ಆಗಿದೆ, ಪಲಾವ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.